पार्वती शिव हर रमादे। श्रीमद् जगद्गुरु शिवानंद स्वामी महाराज की जय। श्रीमद् जगद्गुरु पूर्णानंद स्वामी महाराज की जय। श्रीमद् जगद्गुरु श्रद्धानंद स्वामी महाराज की जय। श्रीमद् जगद्गुरु अभिनव शिवानंद स्वामी महाराज की जय। सकल साधु संत महाराज की जय। जय मंगलम जय नमः पार्वती शिव हर हर महादेव। हर यं ब्रह्मा वरुणेन्द्र रुद्रमरुतः स्तुन्वन्ति देवस्तभै वेदैसाङ्गपदक्रमोपनिषदै ग्रायन्ति यं सामगः ध्यानावस्थितद्गतेन मनसा पश्यन्ति यं योगिनो वेश्यान्तं न विदुसुरसुरगणा देवाय तस्मै नमः। देवाय तस्मै नमः। मानवार्थम आविर्भूतं मानमेवादिलक्षकं शिवरूपं शिवानंदं वंदे जगद्गुरु। जगद्गुरु ಶಿವಾನಂದಪ್ಪವರ ಜಗದ್ಗುರು ಸಿದ್ಧಾರೂಢಪ್ಪವರ ದಿವ್ಯಚರಣಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಪರಮ ಪೂಜ್ಯ ಜಗದ್ಗುರು ಪೂರ್ಣಾನಂದ ಅಜ್ಜವರ ದಿವ್ಯಚರಣಕ್ಕೆ ನತಮಸ್ತಕನಾಗಿ, ಸಂಸಾರ ಎಂಬ ಸಮುದ್ರದಲ್ಲಿ ಪಾರಮಾರ್ಥೆಂಬ ಹಡಗವನ್ನು ನಿಲ್ಲಿಸಿ ನಮ್ಮ ನಿಮ್ಮೆಲ್ಲರನ್ನ ಪಾರ ಮಾಡ್ತಕ್ಕಂಥ ನಿರಾವರಿ ಸದ್ಗುರು ಶ್ರದ್ಧಾನಂದಪ್ಪಜಿಯವರ ದಿವ್ಯಚರಣಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ, ಯಾವ ಬದಾಮಿ ತಾಲೂಕಿನ ಸುಕ್ಷೇತ್ರ ಸುಮಣಕೊಪ್ಪದ ಜಗದ್ಗುರು ಪೂರ್ಣಾನಂದ ಅಜ್ಜವರ ಆಶ್ರಮದಲ್ಲಿ ಕೋಟಿ ಜಪಯಜ್ಞ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಪರಮ ಪೂಜ್ಯ ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರು ಹರಳಕಟ್ಟೆಯ ನಿಜಗುಣ ಶಿವಯೋಗಿಗಳ ಮಹಾತ್ಮರ ದಿವ್ಯಚರಣಕ್ಕೂ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಯಾವ ಸುಮಣಕೊಪ್ಪದ ಮಠದ ಒಡೆಯರಾದಂಥ ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರು ಅಭಿನವ ಶಿವಾನಂದ ಅಜ್ಜವರ ದಿವ್ಯಚರಣಕ್ಕೂ ನಮಸ್ಕರಿಸಿ, ಈ ಕಾರ್ಯಕ್ರಮ ಪಾಲ್ಗೊಂಡಂಥ ತೋರಣಗಟ್ಟೆಯ ಯಾವ RV ಸದ್ಗುರುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಕೂಡ ದೇವಿ ಉಪಾಸಕರು. ಆ ದೇವಿ ಮಹಾತ್ಮೆಯನ್ನು ಅಚ್ಚುಕಟ್ಟವಾಗಿ ನಮ್ಮ ನಿಮ್ಮಲ್ಲಿಗೆ ತಿಳಿಸುವಂಥ ಮಹಾತ್ಮರಿಗೆ ವಂದಿಸಿ, ಹಾಗೂ ಸಂಚಾಲಕತ್ವವನ್ನು ವಹಿಸಿ ನಮ್ಮ ನಿಮ್ಮೆಲ್ಲರಿಗೆ ವಿದ್ಯೆ ಬುದ್ಧಿಯನ್ನು ಹೇಳ್ತಕ್ಕಂಥವ್ರು ಯಾರು ಅಂದ್ರೆ ಸದ್ಗುರು ವಿದ್ಯಾನಂದ ಮಹಾಪೂಜ್ಯರ ದಿವ್ಯಚರಣಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಯಾವ ಶಿವಪುತ್ರಪ್ಪ ಶರಣರಿಗೆ, ನಿಂಗಪ್ಪಣ್ಣನವರಿಗೆ ಹಾಗೂ ಸಕಲ ಮಾತೆಯರಿಗೆ ಎಲ್ಲರಿಗೂ ಅವರಿವರೆನ್ನದೇ ಸುತ್ತಮುತ್ತಲ ಗ್ರಾಮದ ಸದ್ಭಕ್ತರು ಬಂದಿದ್ದೀರಿ ಮತ್ತು ಇದೇ ಊರಿನ ಗ್ರಾಮ ಸದ್ಭಕ್ತರಿದ್ದಿರಿ. ನಿಮ್ಮೆಲ್ಲರಿಗೂ ನಾನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಅವರಿವರೆನ್ನದೇ ಎಲ್ಲರ ಚೈತನ್ಯಕ್ಕೆ ಸಾಕ್ಷಿ ಸ್ವರೂಪನಾಗಿ ಬೆಳಗಲ್ಪಡುವಂಥ ಪರಮಾತ್ಮ ನಮಸ್ಕರಿಸಿ, ಶಿವಸ್ವರೂಪಿಗಳೇ, ಭಗವಂತ ನಮ್ಮನ್ನು ಹುಟ್ಟಿಸ್ಯಾನ. ಯಾಕೆ ಹುಟ್ಟಿಸಿನಪ್ಪ ಅಂತ ಕೇಳಿದರೆ, ಈ ಜಗತ್ತ ಆಟಗಳನ್ನು ನೋಡಿ ತಣವಿದನು ಇಂದ್ರ ಜಾಲದಾಳಗಳು ಹುಟ್ಟೆ ಅಂತ ಅನ್ನುವಂಥ ಪದ್ಯವನ್ನು, ತನು ಅಂದರೆ ಏನು? ಈ ಶರೀರ ಇದು ಇಂದ್ರಜಾಲದ ಉಂಟಿದು. ಇದು ಯಾವುದು ಅಂತ ಕೇಳಿದ್ರೆ, ಮನುಷ್ಯ ಇದನ್ನು ಯಾರು ತಿದ್ದು ಮಾಡಿದ್ರಪ್ಪ, ಇದನ್ನು ಯಾಕೆ ಇಲ್ಲಿ ತಯಾರು ಮಾಡಿದ್ರು ಅಂತ ಕೇಳಿದ್ರೆ, ಇಂದ್ರಜಾಲ ಅಂತ ಕರೀತಾರೆ. ಇದಕ್ಕೆ ಇಂದ್ರಜಾಲ ಅಂದರೆ ಜಾಜುಗಾರ ಹಲವಾರು ವಸ್ತುಗಳನ್ನು ತಂದು ಕಣಕಟ್ಟು ವಿದ್ಯೆಯನ್ನು ಮಾಡಿ ಅವನು ತೋರಿಸ್ತಾನೆ, ಮತ್ತಿಲ್ಲದಂಗೆ ಮಾಡ್ತಾನೆ. ಮತ್ತು ಈ ಸುಡುಗಾಡಿಸಿದ್ರಂತಿರ್ತಾರೆ, ಅವ್ರು ಏನು ಮಾಡ್ತಾರಂದ್ರೆ ಇಂತಿಂಥ ಕಲ್ಲುಗಳನ್ನು ನುಂಗ್ತಾರೆ ಮತ್ತು ಕೂಡ ಹಣವನ್ನು ಮಾಡ್ತಾರೆ. ಅವ್ರಿಗೆ ಏನು ತಿಳ್ತದನ್ನು ಮಾಡಿ ತೋರಿಸ್ತಾರೆ. ಆದರೆ ಕಣಕಟ್ಟು ವಿದ್ಯೆಯಿಂದ ಮಾಡ್ತಾರಲ್ಲ, ಈ ಶರೀರ ಜಡವಾದ ವಸ್ತು. ಇದು ಯಾವ ತಯಾರಾಗಿತ್ತು ಅಂತ ಕೇಳಿದರೆ, ಭಗವಂತ ಏನು ಮಾಡ್ಯಾನಂತ ಕೇಳಿದ್ರೆ, ಕೇವಲ ಒಂದು ತಾಯಿಯ ರಕ್ತ, ತಂದೆಯ ವೈರ್ಯ ಎರಡೂ ಜಡಾದ, ಎರಡೂ ಕೂಡಿಕೊಂಡು ತಯಾರಾಗಬೇಕಾದ್ರೆ ಈ ಶರೀರ ತಿದ್ದಿ ಮಾಡ್ಯಾನಲ್ಲಿ ಈಶ್ವರ
ಇದನ್ನು ಯಾಕೆ ತಯಾರು ಮಾಡಿದ ಅಂತ ಕೇಳಿದರೆ ಒಬ್ಬರಿಗೆ ಇದು ಗೊತ್ತಾಗವಲ್ದು. ಇದು ಏನು ಎದರದು ಅಂತ ಕೇಳಿದರೆ ಬರೇ ಅವಾಗ ಹೇಳ್ತಾರೆ ಇದು ಪಂಚಮಹಾಭೂತದ್ದು 25 ತತ್ವ ಕೂಡಿದ ತನು ಶರೀರ. ಈ ತನು ಶರೀರ ಅಂದ್ರೇನು? ಪಂಚಮಹಾಭೂತದ್ದಿದು. ಯಾವುದು? ತೇಜ, ಆಕಾಶ, ವಾಯು, ಅಗ್ನಿ ಅಂತ ತಿಳ್ಕೊಂಡು ಪಂಚತತ್ವದಿಂದ ತಯಾರಾದ ದೇಹ. ಈ ದೇಹದೊಳಗೆ ಏನದಪ್ಪ ಅಂತ ಕೇಳಿದ್ರೆ ಎಲ್ಲವೂ ಕೂಡ್ಕೊಂಡು ಕುಂತಾಣ. ಅದಕ್ಕೇನಂತಾರೆ? ಹಂಡೆಬೇರಿಕೆ ಅಂತ ಕರೀತಾರೆ. ಹಂಡೆಬೇರಿಕೆ ಅಂದರೆ ಎಲ್ಲ ಕಲಬೇರಿಕೆ ಆಗೈತಿ ಇದ್ರೊಳಗೆ. ಅದಕ್ಕಾಗಿ ಸೂಕ್ಷ್ಮ ಶರೀರ ಅಂತ ಇರ್ತದೆ. ಆ ಸೂಕ್ಷ್ಮ ಶರೀರ ಎಷ್ಟಪ್ಪ ಅಂದ್ರೆ 17 ತತ್ವದ ಕೂಡಿರ್ತದೆ. 5 ಕರ್ಮೇಂದ್ರಿ, 5 ಜ್ಞಾನೇಂದ್ರಿ, 5 ಪಂಚೇಂದ್ರಿ, ಪ್ರಾಣಗಳು, ಮನಸ್ಸು, ಬುದ್ಧಿ. 5 ಕರ್ಮೇಂದ್ರಿಗಳು, 5 ಧರ್ಮೇಂದ್ರಿಗಳು ಮತ್ತು ಪಂಚ ಪ್ರಾಣಗಳು, ಆ ನಂತರ ಮನಸ್ಸು, ಬುದ್ಧಿ. ಇವೆರಡೂ ಅಷ್ಟು ಕೂಡ್ಕೊಂಡು 17 ತತ್ವದಿಂದ ಒಳಗಿನ ಸೂಕ್ಷ್ಮ ಶರೀರ ತಯಾರಾಗೈತಿ. ಈ ಸೂಕ್ಷ್ಮ ಶರೀರ ಇದೆಲ್ಲ ತೋರ್ತದಲ್ಲ, ಏನಿದೆ ಬಹುದಿನ ಇರ್ತೈತೋ ಏನಿಲ್ಲೋ. ಹೇಗೆ ತೋರ್ತದ ಅಂದರೆ ಇದು ಸಮುದ್ರದ ಗುಳ್ಳಿದ್ದಂಗೆ. ಸಮುದ್ರದಾಗಡ ಹುಡ್ತೈತೆ ಅದು ಗುಳ್ಳಿ. ಎಲ್ಲಿ ಅಡಗ್ತೈತಿ ಅಲ್ಲೇ ಅಡಗ್ತದ. ಇದು ತೋರ್ತದ, ಅಡಗ್ತದ. ಆದರೆ ಹೇಗೆ ಹೇಗೆ ಅಡಗ್ತದ ಅಂದ್ರೆ ಇದಕ್ಕೆ ಆಯುಷ್ಯದ 20, 50, 100 ಮಟ್ಟ ಆಯುಷ್ಯದ. ಆಯುಷ್ಯ ತೀರ್ಮಾನ ಇಲ್ಲದಂಗೆ ಆಗ್ತದ, ತೋರಿ ಅಡಗ್ತದ. ಅವಾಗ ಯಾಕಪ್ಪ ಅದನ್ನ ಕೇಳ್ತೀನಂದರೆ ಹಿಂದ್ಲಿ ಹಿರಿಯಾರು ಈಗ ಅದಾರೇನು ಇಲ್ಲ. ಭೂಮಿ ಬಿತ್ತಿರಿ ನೀವು, ತೋರ್ತದ. ಏನಾಗ್ತದ? ಹೊಳಿಕೆ, ಸೊಳಿಕೆ, ಮಳಿಕೆ ಎಲ್ಲ ಹುಡ್ತದ. ಹುಟ್ಟಿ ಬಂದು ಏನಾಗ್ತದದು? ಹಸಿರು ಫಲ ಆಗ್ತದ. ಆ ನಂತರ ಅದು ಬೆಳ್ಳಗಾಗಿ ಒಂದಿನ ನಾಶ ಆಗಿ ಹೋಗ್ತದೆ. ಹಾಗೆ ಶರೀರನೂ ಕೂಡ ತೋರ್ತದ, ಅಡಗ್ತದ. ಎಲ್ಲಿ ಅಡಗ್ತೈತೆ ಅಂದ್ರೆ ಇಲ್ಲೇ ತೋರಾಡ್ತದ. ಇದಕ್ಕಿಂತ ಹೆಚ್ಚಿನ ಜಾಲ ಯಾವುದತ್ತಪ್ಪ? ಇದು ತೋರಿ ಅಡಗತಕ್ಕಂಥ ಇರೋದ್ರೊಳಗಾಗಿ, ಶರೀರ ಇರೋದ್ರೊಳಗಾಗಿ. ಶರೀರ ಸ್ಥಿರವಾದಲ್ಲ, ಇದು ಬಾಡಿಗೆ ಮಣಿ ಇದ್ದಂಗೆ. ಹೇಗೆ ಮಣಿ ಅಂದರೆ, ಈಗ ಒಂದು ಮಣಿ ಕಟ್ಸಿರಿ ನೀವು, ಆ ಮಣಿ ಒಳಗೆ ಮಾಲಕ್ಕಿದ್ರೆ ಮಣಿಗೆ ಬೆಲೆ ಇರ್ತದೆ. ಆ ಮಣಿ ಒಳಗೊಬ್ಬ ಮಾಲಕ್ಕಿರ್ಬೇಕಾಗ್ತದೆ. ಅದು ಯಾರಿಗಾಗಿ? ನಿನ್ನ ಆಶ್ರಯಕ್ಕಾಗಿ ಕಟ್ಕೊಂಡು ಅದನ್ನು. ಆ ಮಣಿ ಒಳಗೆ ನೀನಿದ್ರೆ ಹೆಂಗೆ ಶ್ರೇಷ್ಠೋ, ಈ ಮಣಿ ಒಳಗೊಬ್ಬ ಜೀವಾತ್ಮದನ. ಇದು ಒಂದು ಮಣಿ, ಇದು 3.5 ಮೊಳ, ಇದು ಶರೀರದ ಮಣಿ. ಇದ್ರೊಳಗೊಬ್ಬ ಜೀವಾತ್ಮದನ. ಈ ಜೀವಾತ್ಮ ಎಲ್ಲಿ ಮಟ್ಟ ಇರ್ತಾನಂದ್ರೆ ಈ ಮಣಿ ಒಳಗಿದ್ದುಕೊಂಡು ಎಲ್ಲಿವರೆಗೆ ಜೀತಿರ್ತದ, ಎಲ್ಲಿವರೆಗೆ ಅವನು ಆಯುಷ್ಯ ಇರ್ತದ, ಅಲ್ಲಿ ಮಟ್ಟ ಇರ್ತದ. ಅದು ಹೋದ ಬಳಿಕ ಎಲ್ಲಿವರೆಗೆ ನೀವು ಇರ್ತೀರಪ್ಪ ಅಂದ್ರೆ ಎಲ್ಲರೊಳಗೂ ಪರಮಾತ್ಮ ಇದ್ದಾನೆ. ಪರಮಾತ್ಮ ಇಲ್ಲದ ಹುಲ್ಲು ಕಡ್ಡಿ ಅಳಗಾಡಂಗಿಲ್ಲ. ಎಲ್ಲಿವರೆಗೆ ಶಿವ ಇರ್ತಾನೋ ಅಲ್ಲಿವರೆಗೆ ನಾವಿರ್ತೇವೆ ದೇಹದೊಳಗೆ. ಶಿವ ಯಾವಾಗ ಹೋದ ಅವಾಗ ಶವಾಕ್ಯ ನಾವು. ಹಾಗೆ ಇದು ಪಂಚತತ್ವದ ಗಿಂಡಿ, ಸದಾ ಗುಂಡಿ, ಇದರಾಗೇನು ಸುಖ ಕಂಡಿ ಚೀ ಹುಚ್ಚಮುಂಡಿ ಅಂದರು. ಇದು ಪಂಚತತ್ವದಪ್ಪಿದ ಶರೀರ. ಇದು ನಾನು ಅಲ್ಲ, ನಂದು ಅಲ್ಲ. ಎದ್ರ ತತ್ವ ಅಂತ ಕೇಳಿದ್ರೆ ಚರ್ಮ. ಎದ್ರ ತತ್ವ? ಗಾಳಿ ತತ್ವ. ಗಾಳಿ ತತ್ವ ಐತಿ ಚರ್ಮ. ಯಾಕೆ? ಥಂಡಿ ಚರ್ಮ ಕತ್ತತ್ತೆ, ಅದಕ್ಕೆ ಕತ್ತದ. ಹಾಗೆ ಇದ್ರ ಒಳಗಿರುವಂಥ ರಕ್ತ, ಮಾಂಸ, ಮಜ್ಜ, ಮೂಳೆ, ಮಾಂಸದ ತಡಿಕೆ. ದೇಹವು ಮೂಳೆ, ಮಾಂಸದ ತಡಿಕೆ. ಇದು ಒಂದಿನ ನಾಶ ಆಗ್ತಪ್ಪ. ಇರೋದ್ರೊಳಗಾಗಿ ಏನು ಮಾಡೋ? ನಾನು ಯಾರಿದ್ದೇನೆ, ನನ್ನ ಸ್ವರೂಪ ಏನಂತ ತಿಳ್ಕೊಂಡು ಆ ಸದ್ಗುರುನಾಥನ ಹತ್ರ ಬಂದು ನಾವು ಕರ ಮುಗಿದು ಶಿರವಾಗಿ ಬೇಡಿದ್ವು ಅಂದ್ರೆ ಆ ಸದ್ಗುರುನಾಥ ನಮ್ಮೆಲ್ಲರಿಗೆ ಜ್ಞಾನೋಪದೇಶ ಕೊಡ್ತಾನಂತ ಹೇಳುತ್ತಾ, ಅದರ ಸಂಬಂಧನೇ ಕೋಟಿ ಜಪಂತಿ ಕಾರ್ಯಕ್ರಮದ. ಈ ಕೋಟಿ ಜಪಂತಿ ಅದರ ಸಂಬಂಧ ಇಟ್ಟಾರಂದರೆ ಮನುಷ್ಯನ ನಿಗ್ರಹಕ್ಕೆ, ಪಾಪನಾಶಕ್ಕಾಗಿ ಜಪಯಜ್ಞ ಇಟ್ಟಾರ, ಆವರಣ ದೋಷಕ್ಕಾಗಿ ಅಧ್ಯಾತ್ಮ ಇಟ್ಟಾರ. ಅದು ಅಲ್ಲದೆ ಪರಮಾತ್ಮನ ಧ್ಯಾನವನ್ನು ಮಾಡೋಕ್ಕಾಗಿ ಇದನ್ನು ಯಜ್ಞೆ ಇಟ್ಟಾರ. ಈ ಯಜ್ಞ ಎದ್ರ ಸಂಬಂಧಪ್ಪ ಅಂತ ಕೇಳಿದ್ರೆ ಮನುಷ್ಯ ಜನ ಉದ್ಧಾರಗೋಸ್ಕರ ಇಟ್ಟಾರಂತ ತಿಳ್ಕೊಂಡು ಇನ್ನೂ ಪೂಜ್ಯರ ಭಾವನೆಯಿರೋದ್ರಿಂದ ನನ್ನ 2 ಮಾತನ್ನು ಮುಗಿಸಿದ್ದೀನಿ.